ಭಿನ್ನಾಭಿಪ್ರಾಯಗಳಿಲ್ಲದೇ ಇದ್ದರೂ ಸೈದ್ಧಾಂತಿಕವಾದ ಕೆಲವು ವಿವಾದಗಳು ಇಳಿದಂಥ ವಿಷಯ. ಆ ನಿಟ್ಟಿನಲ್ಲಿ ಬಹು ವರ್ಷಗಳ ಈ ವಿವಾದ ಕುರಿತು ನ್ಯಾಯಾಲಯಗಳಲ್ಲಿ ಮೊಕದ್ದಮೆಗಳು ನಡೀತಾ ಇದ್ದದ್ದು. ಆ ಒಂದು ಹಿನ್ನೆಲೆಯಲ್ಲಿ ಆ ಮೊಕದ್ದಮೆಗಳು ಎಲ್ಲವೂ ಭಾರತದ ಸರ್ವೋಚ್ಚ ನ್ಯಾಯಾಲಯದ ಕಟ್ಟೆಯನ್ನು ತಲುಪಿದಾಗ ಭಾರತದ ಸರ್ವೋಚ್ಚ ನ್ಯಾಯಾಲಯ ಒಂದು ಉತ್ತಮವಾದಂತಹ ಸೂಚನೆ ಮತ್ತು ಮೀಡಿಯೇಷನನ್ನು ರೆಫರ್ ಮಾಡಿತ್ತು. ಭಾರತದ ಸರ್ವೋಚ್ಚ ನ್ಯಾಯಾಲಯದ ನಿವೃತ್ತ ನ್ಯಾಯಾಧೀಶರ ನೇತೃತ್ವದಲ್ಲಿ ಉಭಯ ಮಠಗಳ ಸ್ವಾಮಿಗಳು ಕುಳಿತು ಈ ಉಭಯ ಮಠಗಳಿಗೆ ಸಂಬಂಧಪಟ್ಟಂತಹ ವಿವಾದಗಳನ್ನು ಮಾತುಕತೆಗಳ ಮೂಲಕವಾಗಿ ಪರಿಹಾರ ಕಂಡುಕೊಳ್ಳುವ ಒಂದು ಪ್ರಯತ್ನವನ್ನು ಮಾಡಬೇಕು ಅಂತ ಸೂಚನೆ ಮಾಡಿತ್ತು. ಆ ಒಂದು ನಿಟ್ಟಿನಲ್ಲಿ ನಿನ್ನೆಯ ದಿನ ತಮಿಳುನಾಡಿನ ಕೇಂದ್ರವಾದಂತಹ ಚೆನ್ನೈ ಮಹಾನಗರದಲ್ಲಿ ಒಂದು ಕಲ್ಯಾಣ ಮಂಟಪದಲ್ಲಿ ನಿವೃತ್ತ ನ್ಯಾಯಾಧೀಶರು ಮೀಡಿಯೇಟರ್ ಮಧ್ಯಸ್ಥಿಕೆಯಲ್ಲಿ ನಾವು ಮಾತುಕತೆಯನ್ನು ಮಾಡಿದ್ದೇವೆ. ನಮ್ಮ ವಿಚಾರಗಳನ್ನು ಅವರು ಮುಂದಿಟ್ಟಿದ್ದೇವೆ ಮತ್ತು ವೈಯಕ್ತಿಕವಾಗಿ ನಮಗೆ ಯಾವುದೇ ಭಿನ್ನಾಭಿಪ್ರಾಯಗಳಿಲ್ಲ ಎಂಬುದನ್ನು ಕೂಡ ನಾವು ಸ್ಪಷ್ಟಪಡಿಸಿದ್ದೇವೆ. ಸಮಾಜದ ಹಿತದೃಷ್ಟಿಯಿಂದ ಧರ್ಮದ ಸಂಘಟನೆ, ಧರ್ಮದ ಉಳಿವಿಗಾಗಿ ಉಭಯ ಮಠದ ನಾವು ಪೀಠಾಧಿಪತಿಗಳು ಮತ್ತು ಮಠದ ಪ್ರಮುಖ ಶಿಷ್ಯರು, ಗಣ್ಯರುಗಳು ಎಲ್ಲರ ವಿಶ್ವಾಸಕ್ಕೆ ತಗೊಂಡು ಮಾತುಕತೆಗಳ ಮೂಲಕವಾಗಿ ಇದನ್ನು ಪರಿಹಾರ ಮಾಡಿಕೊಳ್ಳಿಕ್ಕೆ ಸಂಪೂರ್ಣವಾಗಿ ನಾವು ಮನಸ್ಸು ಮಾಡಿದ್ದೇವೆ. ಅದರ ಪ್ರಯತ್ನವೂ ನಡೆದಿದೆ. ದೇವರಲ್ಲಿ, ರಾಯರಲ್ಲಿ ನಾವು ಪ್ರಾರ್ಥಿಸ್ತೇವೆ ಈ ಸಮಸ್ಯೆ ಉತ್ತಮವಾದ ರೀತಿಯಲ್ಲೇ ಪರಿಹಾರವಾಗಲಿ, ಸಮಾಜಕ್ಕೆ ಒಂದು ಉತ್ತಮ ಸಂದೇಶ ಬರಲಿ. ಸಮಾಜದಲ್ಲಿ, ಅದರಲ್ಲಿಯೂ ವಿಪ್ರ ಸಮುದಾಯದಲ್ಲಿ, ಅದರಲ್ಲಿಯೂ ಮಾಧ್ವ ಸಮುದಾಯದಲ್ಲಿ, ಅದರಲ್ಲಿಯೂ ರಾಘವೇಂದ್ರ ಸ್ವಾಮಿಗಳವರ ಮಠದ ಮತ್ತು ಉತ್ತರಾದಿ ಮಠದ ಶಿಷ್ಯರಲ್ಲಿ ಏನು ಗೊಂದಲ, ಆತಂಕ ಇದೆ ಅದು ಶೀಘ್ರವಾಗಿ ಪರಿಹಾರವಾಗಲಿ ಅಂತ ದೇವರಲ್ಲಿ, ರಾಯರಲ್ಲಿ ಪ್ರಾರ್ಥಿಸ್ತೇವೆ. ನಿನ್ನೆ ಒಟ್ಟಾರೆ ಬೆಳವಣಿಗೆ ಫಲಪ್ರದ ಆಗಬೇಕು ನೋಡಿ ಅನ್ನೋ ಭಕ್ತರ ಅಭೀಷ್ಟ ಆಗಿದೆ. ಎರಡೂ ಮಠಗಳ ಭಕ್ತರು ಅಂದರೆ ನಾವಿಬ್ಬರೂ ಸ್ವಾಮಿಗಳು ಈ ಮಾತುಕತೆ ಫಲಪ್ರದ ಆಗತ್ತೆ ಅನ್ನುವಂಥ ಭರವಸೆಯನ್ನು ಇಟ್ಕೊಂಡಿದ್ದೇವೆ. ಶಿಷ್ಯರು, ಭಕ್ತರು ಅಥವಾ ಮಾಧ್ಯಮದವರು ಎಲ್ಲರೂ ಕೂಡ ಈ ವಿಷಯಗಳಿಗೆ ಸಕಾರಾತ್ಮಕವಾಗಿ ಸಹಕಾರವನ್ನು ಮತ್ತು ಸಲಹೆಗಳನ್ನು ನೀಡಿದರೆ ಖಂಡಿತ ಇದು ಪರಿಹಾರ ಆಗತ್ತೆ. ನಿನ್ನೆ ಕೆಲವೊಂದು ವಿಡಿಯೋ ನೋಡಿದಾಗ ಏನೋ ಒಂದು ಬದಲಾವಣೆ ಅನ್ನಿಸ್ತು. ಖಂಡಿತ ಮತ್ತು ನಾವೆಲ್ಲ ಪ್ರಾಮಾಣಿಕವಾಗಿ ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ. ಮಾಧ್ಯಮದವರು, ಆಯಾ ಮಠಗಳ ಶಿಷ್ಯರು, ಭಕ್ತರು ಮತ್ತು ಅಭಿಮಾನಿಗಳು ಎಲ್ಲರೂ ಕೂಡ ಆ ನಿಟ್ಟಿನಲ್ಲಿ ಸೂಕ್ತವಾದ ಸ್ಪಂದನೆಯನ್ನು, ಸಲಹೆಯನ್ನು, ಸಹಕಾರವನ್ನು ನೀಡಿದರೆ ಖಂಡಿತ ಆಗತ್ತೆ. ಭಕ್ತರು ಅಂತೂ ಎರಡೂ ಮಠದ ಭಕ್ತರು ಅಂತೂ ಇದಕ್ಕೆ ಉತ್ಸುಕತೆ ಒಳಗಿದ್ದಾರೆ. ಎರಡೂ ಮಠಗಳು ಕೂಡಲಿ ಅನ್ನೋದನ್ನು ನಾವೆಲ್ಲ ಸಹಿತವಾಗಿ ಬಯಸ್ತೇವೆ. ಈಗ ನಾವು ನಮ್ಮ ಉತ್ತರಾದಿ ಮಠದ ಹಾಗೆ ಮಾತಾಡ್ತಿದ್ರೆ ಸಹಿತ ಅದೊಂದು ಇದರಿಂದ ಬೆಳೆಸ್ತೇವೆ. ವಿಷಯ ಹೇಳ್ತೇನೆ, ನಮ್ಮ ಹಿಂದೂ ಸಂಘಟನೆ ಆಗಬೇಕು ಅನ್ನೋದು ಒಂದು ಕಾಳಜಿ, ವಿಪ್ರ ಸಂಘಟನೆ ಆಗಬೇಕು ಅದು ಮತ್ತೊಂದು ಕಾಳಜಿ, ಮಾಧ್ವ ಮಠಗಳ ಸಂಘಟನೆ ಆಗಬೇಕು ಒಂದು ಇನ್ನೊಂದು ಕಾಳಜಿ. ಅದರಲ್ಲಿ ರಾಘವೇಂದ್ರ ಸ್ವಾಮಿಗಳವರ ಮಠ, ಉತ್ತರಾದಿ ಮಠ ಈ ಗೊಂದಲ ಪರಿಹಾರ ಆಗಬೇಕು ಅನ್ನುವಂಥದ್ದು ಎಲ್ಲ ಮಠದ ಶಿಷ್ಯರಲ್ಲೂ ಇದೆ. ಯಾಕೆ ಅಂತಂದರೆ ರಾಯರು ಅನ್ನುವಂತಹ ಒಂದು ಮಹಾನ್ ವ್ಯಕ್ತಿತ್ವ, ಮಹಾಗುರುಗಳು ಜಾತ್ಯತೀತವಾಗಿ ಎಲ್ಲರಿಗೂ ಬೇಕಾದವರು. ಆದ್ದರಿಂದ ಎಲ್ಲ ಮಠದ ಶಿಷ್ಯರು ಇದನ್ನು ಕಳಕಳಿಯಿಂದ ಅಪೇಕ್ಷಿಸೋದು ಮತ್ತು ನಿರೀಕ್ಷಿಸೋದು ಸಹಜವಾದ ವಿಷಯ. ಒಳ್ಳೆಯದಾಗಿ.